ಹಾಯ್ ನನ್ನೆಲ್ಲ ಸ್ನೇಹಿತರಿಗೆ ಶುಭ ಮುಂಜಾನೆ. ಬರೀ ಯಾರ್ಯಾರು ಏನೇನು ಮಾಡಾಕತ್ತೀರಿ. ನಾ ಇವತ್ತು ಒಂದು ಸ್ಪೆಷಲ್ಲಾಗಿ ಡಿಫ್ರೆಂಟಾಗಿ ಒಂಥರ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲೇ ರಾತ್ರಿಯೇ ದೋಸೆ ಹಿಟ್ಟನ್ನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ದೋಸೆ ಹಿಟ್ಟಿಗೆ ಇವಾಗ ಸ್ಪೆಷಲ್ಲಾಗಿ ಏನಪ್ಪ ಅಂದ್ರೆ ಒಂದು ಹಿಡಿ ಅಷ್ಟೇ ಮೆಂತ್ಯ ಸೊಪ್ಪು ಮತ್ತು ಒಂದು ಹಿಡಿ ಪಾಲಕ್ ಸೊಪ್ಪು ಎರಡನ್ನೂ ತೊಳೆದು ಈ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಂದು 2 ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತ ನೋಡಿ ಹಾಕ್ಕೊಡ್ರಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಎಲೆಯ ಎಲ್ಲವನ್ನು ತೊಳೆದು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೀನಿ. ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೊತೀನಿ. ಯಾಕಂದ್ರೆ ನಾನು ದೋಸೆ ಹಿಟ್ಟಿಗೆ ಉಪ್ಪು ಹಾಕಿಟ್ಟಿಲ್ಲ, ಹುಳಿಗೆ ಜಾಸ್ತಿ ಆಗುತ್ತೆ ಅಂತೇಳಿ ಉಪ್ಪು ಇಷ್ಟು ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಈಗ ರುಬ್ಕೊಂಬರೋಣ. ನೋಡಿರಿ, ನಮ್ಮ ದೋಸೆ ಹಿಟ್ಟು ರಾತ್ರಿ ರುಬ್ಬಿದ ನೆಂದು ರೆಡಿ ಐತಿ. ಇದಕ್ಕೆ ಇವಾಗ ನಾನು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ, ಹಸಿಮೆಣ್ಸಿಕಾಯಿ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ತೋರಿಸಿದ್ನಲ್ಲ, ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಚಲೋ ಹೊತ್ನಂಗೆ ಕಲಿಸ್ಕೊಡೋಣ. ಆವಾಗ ನಮ್ದು ಗ್ರೀನ್ ದೋಸೆ ಹಿಟ್ಟು ರೆಡಿ ಆಗ್ತೈತಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಹಾಕ್ಕೊಡೋಣ. ಒಂದೇ ಥರ ದೋಸೆ ತಿಂದು ಬೇಜಾರಾದಾಗ ಅಥವಾ ಒಂದೇ ಥರ ಮಾಡಿದ ಬೇಜಾರಾದಾಗ ಹಿಂಗೆ ಬೇರೆ ಥರ ಟ್ರೈ ಮಾಡಿದ್ದೀವಿ ಅಂದ್ರೆ ತಿನ್ನೋಕ್ಕೂ ಖುಷಿ ಅನಿಸುತ್ತೆ, ಏನೋ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಇಲ್ಲಾಂದ್ರೆ ಒಂದೇ ಥರ ಮಾಡಿ ಬೇಜಾರು ಅನ್ನಿಸ್ತಿರುತ್ತಲ್ಲ, ಅಂಥ ಟೈಮ್ನಾಗ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ. ನಾನು ಅವಾಗವಾಗ ಹಿಂಗೇನಾರ ಟ್ರೈ ಮಾಡ್ತಿರ್ತೀನಿ. ಅದು ಚೆನ್ನಾಗಿ ಕೂಡ ಅನಿಸುತ್ತೆ. ಅದರಲ್ಲೂ ಈ ಚಳಿಗಾಲಕ್ಕೆ ಬಿಸಿಯಾಗಿ ಹಿಂಗೆ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಖಾರ ಸೊಪ್ಪು ತರಕಾರಿಗಳನ್ನೆಲ್ಲ ತಿನ್ನಂಗೂ ಆಗುತ್ತೆ, ಖಾರವಾಗಿ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಕೂಡ ಡಿಫ್ರೆಂಟ್ ಅನಿಸುತ್ತೆ ಅಂತೇಳಿ. ನೋಡ್ರಿ ನಮ್ಮದು ಗ್ರೀನ್ ದೋಸೆ ಹಿಟ್ಟು ರೆಡಿ ಆಯಿತು. ಇದನ್ನೀಗ ಹಿಂಗೆ ಇಟ್ಕೊಂಡು ಇದಕ್ಕೆ ಚಟ್ನಿ ಮಾಡೋಣ. ಚಟ್ನಿ ಮಾಡೋಕೆ ನಾ ಇಲ್ಲಿ ಆಲ್ರೆಡಿ ಶೇಂಗಾನ ಹುರಿದಿಟ್ಕೊಂಡೀನಿ. ಹಂಗೆ ಇಲ್ಲಿ ಎಣ್ಣೆ ಕಾಯಿಸಾಕತ್ತೀನಿ. ಈ ಎಣ್ಣೆಗೆ 2 ಹಸಿಮೆಣ್ಸಿಕಾಯಿ, ಸ್ವಲ್ಪ ಸಾಸಿವೆ ಮತ್ತು 1-2 ಎಲೆ ಕರಿಬೇವಿನ ಸೊಪ್ಪು ಇವನ್ನಿಷ್ಟೇ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಡಿಫ್ರೆಂಟ್ ಆಗಿರ್ತೈತಿ. ಭಾಳ ಚೆನ್ನಾಗಿ ಮಾಡಿರ್ತಾರೆ. ಬಟ್ ನಾನು ಮಾಡೋದು ಇಷ್ಟೇ ನೋಡಿ. ಇವಾಗ ಇದು ಫ್ರೈ ಆಗೈತಿ. ಇವಾಗ ನೋಡಿರಿ, ನಮ್ಮ ಚಟ್ನಿಗೆ ಇಲ್ಲೇ ಹುರಿದಿರೋ ಶೇಂಗಾ ಮತ್ತು ಪುಟಾಣಿ, ಸ್ವಲ್ಪ ಉಪ್ಪು, ಹಂಗೆ ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದು ಇಟ್ಕೊಂಡೀನಿ. ಈಗ ಇದೆಲ್ಲವನ್ನು ಮಿಕ್ಸಿ ಜಾರ್ ಹಾಕ್ಕೊಳತ್ನ. ಇದ್ರ ಜೊತೆಗೆ ಈಗೇನು ಫ್ರೈ ಮಾಡಿದ್ದೀವಲ್ಲ ಹಸಿಮೆಣ್ಸಿಕಾಯಿ, ಕರಿಬೇವು ಮತ್ತು ಸಾಸಿವೆ ಅದನ್ನು ಕೂಡ ಸೇರಿಸ್ಕೊಂಡೀನಿ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳತ್ತೀನಿ. ನೀವು ಬೇಕಂದ್ರೆ ಹಾಕ್ಕೊಡ್ರಿ, ಬೇಡಂದ್ರೆ ನಿಮ್ಗೆ ಇಷ್ಟಕ್ಕೆ ತಕ್ಕಂತೆ ನೀವು ಸಕ್ಕರೆನ ಅವಾಯ್ಡ್ ಮಾಡ್ಬೋದು. ನಮ್ಮ ಮನೆಗೆ ಹುಡುಗರು ಇರೋದ್ರಿಂದ ಹುಡುಗರು ಸಕ್ಕರೆ ಹಾಕದೆ ತಿನ್ನಂಗಿಲ್ಲ, ಹಂಗಾಗಿ ಸ್ವಲ್ಪ ಸಕ್ಕರೆ ಹಾಕೀನಿ. ಇವಾಗ ಇದನ್ನು ಚಟ್ನಿ ಮಾಡ್ಕೊಂಬಂದ್ರೆ ನಮ್ಮದು ಚಟ್ನಿ ರೆಡಿ ಆಗ್ತೈತಿ. ಜೊತೆಗೆ ಕಟ್ ಮಾಡಿ ತೊಳೆದಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಂಡೇನಿ. ಇದೆಲ್ಲ ಸೇರಿ ಇವಾಗ ರುಬ್ಕೊಂಡ್ರೆ ಚಟ್ನಿ ರೆಡಿ. ನೋಡಿರಿ, ನಮ್ಮ ದೋಸೆ ಎಂಬ ಇದ್ದಕ್ಕಿವಾಗ ಆಯುಧಗಳೆಲ್ಲ ರೆಡಿ ಇದ್ದಾವೆ. ಇಲ್ಲೇ ಹಂಚು ಕಾಯಕ್ಕೆ ಇಟ್ಕೊಂಡಿದ್ನಿ, ಅದು ಆಲ್ರೆಡಿ ಹಂಚಿನ ಕಾದೈತಿ. ಇವಾಗ ಒಂದು ಸತಿ ನೀರಲ್ಲೇ ಒರೆಸ್ಕೊಂಡು ನಮ್ಮ ದೋಸೆ ಹಿಟ್ಟನ್ನು ಹಂಚ ಮೇಲೆ ಹಾಕ್ಕೊಂಡು ದೋಸೆ ಆಡ್ಕೊಳ್ಳೋಣ. ನಮ್ಮ ದೋಸೆ ಎಂಬ ಯುದ್ಧಕ್ಕೀಗ ಬೇಕಾಗಿರೋ ಅಸ್ತ್ರ ಮೇನ್ ಅಂದರೆ ದೋಸೆ ಹಿಟ್ಟು. ನಾನು ಇದಕ್ಕೆ ಮೆಣಸಿಕಾಯಿ 2 ಹಾಕ್ಕೊಂಡು, ಅವಾಗ ನೀವು ಅಂದ್ಕೊಂಡಿರ್ಬೋದು ಏನು 2 ಮೆಣಸಿಕಾಯಿ ಹಾಕ್ಯಾರ, ಅದು ಎಲ್ಲಿ ಖಾರ ಆಗಬೇಕು ಅಂತ. ಅದು ಯಾಕೆ ಕಡಿಮೆ ಹಾಕ್ಕೊಂಡು ಅಂತ ಇವಾಗ ಗೊತ್ತಾಗ್ತೈತಿ. ನೋಡಿರಿ, ಇವಾಗ ದೋಸೆ ಹಿಟ್ಟು ಹಾಕಿದ ಮೇಲೆ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಕೆಂಪು ಖಾರ ನೋಡಿದರೆ ಯಾರ್ಯಾರು ಕೆಂಪು ಖಾರ ಪ್ರಿಯರಿದ್ದೀರೋ ಅವ್ರಿಗೆಲ್ಲ ಬಾಯಾಗ ನೀರು ಉರಿಸ್ತೈತಿ. ಈ ಕೆಂಪು ಚಟ್ನಿಯನ್ನು ನಾನೀಗ ಇದಕ್ಕೆ ಹಾಕ್ಕೊಳಕತ್ತೀನಿ. ಕೆಂಪು ಚಟ್ನಿ ಸ್ವಲ್ಪ ಹಾಕ್ಕೊಂಡು, ತಳಕ್ಕೆ ಎಣ್ಣೆ ಹಾಕಂಗಿಲ್ಲ, ಮೇಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲ ಕಡೆ ಇವನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿರಿ, ಯಾರ್ಯಾರಿಗೆಲ್ಲ ಬಾಯಾಗ ನೀರು ಬರಾಕತ್ತೈತಿ ದಯವಿಟ್ಟು ಬರ್ರಿ ಮನೆಗೆ, ನಿಮ್ಮ ಮನೆಯಲ್ಲೇ ನೀವು ಟ್ರೈ ಮಾಡಿರಿ. ತಿಂಡಿ ತಿನ್ನಕ್ಕೆ ಬರ್ರಿ. ನೋಡಿರಿ,
ಇವಾಗ ಕಲರ್ಫುಲ್ ಆದಂತಹ ದೋಸೆ ರೆಡಿ ಆಗ್ತಾ ಐತಿ. ಅದು ಸ್ವಲ್ಪ ಹೊತ್ತು ಚಲೋ ಹೊತ್ತಂಗೆ ಬೇಯಬೇಕು ರೀ, ಒಂದು 2 ನಿಮಿಷ ಬೇಕು. ಯಾಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ, ಹಾಗಾಗಿ ಜೋರಾಗಿಟ್ರೆ ಬೇಗನೆ ಬೇಯ್ತೈತಿ, ಬಟ್ ಸೀದೋಗಿಬಿಡ್ತೈತಿ, ಅದು ಹೊತ್ತೈತಿ ಅಂತೆಲ್ಲ ಹಂಗಾಗಿಬಿಡ್ತೈತಿ. ಯಾರ ಬದಲು ಹಿಂಗೆ ಕಡಿಮೆ ಉರಿನಾಗೆ ಭಾಳ ಹೊತ್ತನ ಬೇಯಿಸಿದ್ರೆ ಅದು ಗರಿ ಗರಿ ಆಗಿ ಬರ್ತೈತಿ. ಯಾವುದೇ ರೀತಿಯಾದ ಕೆಮಿಕಲ್ ಯುಕ್ತವಾದಂಥ ಕಲರನ್ನು ಬಳಸದೆ ನ್ಯಾಚುರಲ್ ಆಗಿ, ಅದು ದೈವದತ್ತವಾಗಿ ದೇವ್ರು ಎಲ್ಲನೂ ಕೊಟ್ಬಿಟ್ಟನ್ರಿ ನಮಗೆ. ಕಲರ್ ಬಣ್ಣಗಳನ್ನು ಕೊಟ್ಟಾನೆ, ಹಣ್ಣು ತರಕಾರಿಗಳಲ್ಲಿ, ಸೊಪ್ಪುಗಳಲ್ಲಿ ಎಲ್ಲದರಲ್ಲೂ ಒಳ್ಳೊಳ್ಳೆ ಬಣ್ಣಗಳನ್ನು ಕೊಟ್ಟಾನೆ. ಉಪ್ಪು, ಹುಳಿ, ಖಾರ ಎಲ್ಲ ರುಚಿಗಳನ್ನು ಕೊಟ್ಟ, ಸಿಹಿ, ಹುಳಿ ಎಲ್ಲನೂ ಕೂಡ ರುಚಿಗಳನ್ನು ಕೂಡ ಕೊಟ್ಟಿದ್ದಾನೆ. ಆದ್ರೆ ನಾವು ಅವುಗಳನ್ನು ಸರಿಯಾಗಿ ಬಳಸ್ಕೊತಿಲ್ಲ. ಬಳಸ್ಕೊಲಾರ್ದ ಏನು ಮಾಡ್ತೀವಿ, ದಿನಕ್ಕೊಂದು ಆ ಸಮಸ್ಯೆ ಈ ಸಮಸ್ಯೆ ಆರೋಗ್ಯ ಸಮಸ್ಯೆ ಮಾಡಿಕೊಂಡು ಕೂತ್ಕೊತಾ ಇದ್ದೀವಿ. ಹಂಗಾಗಬಾರ್ದು. ಅಂದರೆ ದೈವದತ್ತವಾಗಿ ಸಿಕ್ಕಿರುವಂತಹ, ನಿಸರ್ಗದತ್ತವಾಗಿರುವಂಥ ಈ ಎಲ್ಲ ಒಂದು ಹಣ್ಣು ತರಕಾರಿ ಸೊಪ್ಪುಗಳನ್ನು ನಾವು ಸರಿಯಾದ ವಿಧಾನದಲ್ಲಿ ಅವುಗಳನ್ನು ದಿನನಿತ್ಯ ತಗೊಂಡಿದ್ದೇ ಆದರೆ ನಮ್ಮ ಶರೀರವೆಂಬ ಗಾಡಿ ಯಾವಾಗಲೂ ಚೆನ್ನಾಗಿ ಓಡ್ತಾ ಇರ್ತೈತಿ. ಆ ಶರೀರವೆಂಬ ಗಾಡಿ ಚೆನ್ನಾಗಿ ಓಡ್ಬೇಕಂದ್ರೆ ಅದಕ್ಕೆ ಕೊಡ್ತಕ್ಕಂಥ ಆಯಿಲು ಮತ್ತು ಅದೇನೇನು ಹಾಕ್ತಾರಲ್ಲ, ಸರ್ವಿಸ್ ಮಾಡಿಸೋದಂತೆ, ಆಯಿಲ್ ಹಾಕೋದಂತೆ, ಅಂಥವೆಲ್ಲವೂ ಅದಕ್ಕೆ ಸಂಬಂಧಿಸಿದಂಥ ನೀರೆಂಬ ಆಯಿಲು, ಸರ್ವಿಸ್ ಮಾಡಿಸೋದು, ಊಟ, ಒಳ್ಳೊಳ್ಳೆ ಫುಡ್ಡು ಚೆನ್ನಾಗಿ ಕೊಡ್ತಾಯಿದ್ವಿ ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತೈತಿ. ಮಾತಾಡ್ತಾ ನಮ್ಮದು ಒಂದು ದೋಸೆ ರೆಡಿ ಆಯಿತು. ಬರ್ರಿ ಇವಾಗ 2ನೇ ದೋಸೆನೂ ಹಾಕೋಣಂತ. ನಾ ಹೀಗೆ ಈ ಸೊಪ್ಪುಗಳಾಗಿರ್ಬೋದು, ಕಲರ್ ಇವುಗಳನ್ನಾಗಿರ್ಬೋದು, ಮತ್ತು ಇದೇ ಥರನಾಗೆ ಬೀಟ್ರೂಟ್ ದೋಸೆ ಮಾಡಿರ್ತೀನಿ. ಹೀಗೆ ಬೇರೆ ಬೇರೆ ಮಾಡ್ತಾ ಇರಬೇಕು. ಕ್ಯಾರೆಟ್ ದೋಸೆ, ಕ್ಯಾರೆಟ್ ಅಷ್ಟೇ ಹಾಕಿದ್ವಿ ಅಂದ್ರೆ ಸ್ವಲ್ಪ ಟೇಸ್ಟೂ ಚೇಂಜ್ ಇರ್ತೈತಿ, ಮತ್ತು ಕಲರ್ ಕೇಸರಿ ಒಳಗೆ ಬರ್ತೈತಿ. ಬೀಟ್ರೂಟ್ ಹಾಕಿರ ಕೆಂಪಾಗಿರ್ತೈತಿ. ನೋಡಿರಿ, ದೈವದತ್ತವಾಗಿ ನಮಗೆ ಕೇಸರಿನೂ ಸಿಗ್ತೈತಿ, ಕೆಂಪು ಸಿಗ್ತೈತಿ, ಹಸಿರು ಸಿಗ್ತೈತಿ. ಇವತ್ತು ಸೊಪ್ಪು ಹಾಕಿರೋದ್ರಿಂದ ಇವ ಹಸಿರಾಗಿದ್ದಾವೆ. ಹೀಗೆ ಬೇರೆ 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 ದಿನನಿತ್ಯ ನಾವು ಬಳಸ್ತಾ ಇದ್ದಾಗ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಮಕ್ಕಳಿರೋ ಮನೆಗಳಿಗೂ ಕೂಡ ಅವ್ರಿಗೂ ಕೂಡ ಚೆನ್ನಾಗಿರ್ತೈತಿ. ಯಾಕಂದರೆ ನಾವು ಒಳಗೆ ಫುಡ್ಡನ್ನೇ ಚೆನ್ನಾಗಿ ತೊಗೊಂಡಿವಿ ಅಂದ್ರೆ ಆವಾಗ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರ್ಬೋದು. ಅದೇ ಬಿಟ್ಟು ಒಂದು ತಿಂದರೂ ಒಂದು ತಿನ್ನಂಗಿಲ್ಲ ಅನ್ನೋ ಪೊಸಿಷನ್ನಾಗಿ ಇದ್ಕೊಂಡು ಸರಿಯಾಗಿ ನಾವು ತಿನ್ನದೇ ಇದ್ದಾಗ ಆರೋಗ್ಯ ಕೆಡಿಸ್ತೀವಿ. ಅದಕ್ಕೆ ಎಲ್ಲರೂ ಕೂಡ ಆರೋಗ್ಯಯುತವಾದ ಆಹಾರವನ್ನು ಸೇವಿಸೋಣ, ಸದೃಢ ದೇಹವನ್ನು ಹೊಂದೋಣ. ಸದೃಢ ದೇಹ ಎಲ್ಲಿರುತ್ತದೆ ಅಲ್ಲಿ ಸದೃಢ ಮನಸ್ಸಿರುತ್ತದೆ ಅಂತ ಹೇಳ್ತಿದ್ರು. ಅದಕ್ಕೆ ದೇಹ ಕರೆಕ್ಟಾಗಿತ್ತು ಅಂದ್ರೆ ಮನಸ್ಸು ಕರೆಕ್ಟಾಗಿರ್ತೈತಿ. ಎರಡೂ ಕರೆಕ್ಟಾಗಿದ್ದು ಅಂದ್ರೆ ಬದುಕಿನ ಬಂಡಿ ಚೆನ್ನಾಗಿರ್ತೈತಿ. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನೇನೈತಿ ಅದನ್ನು ಕಮೆಂಟ್ಸ್ ಮಾಡಿರಿ. ದಯವಿಟ್ಟು ಏನಾದರೂ ತಪ್ಪು ಮಾತಾಡಿದ್ರೆ ಸಜೆಷನ್ ಕೊಡ್ರಿ, ಸರಿ ಇದ್ರೆ ಸರಿ ಇದೆ ಅಂತ ಹೇಳ್ರಿ. ಕಮೆಂಟ್ಸ್ ಮಾಡೋದನ್ನು ಮರಿಬೇಡ್ರಿ. ನೋಡ್ರಿ, ನಮ್ದು 2ನೇ ದೋಸೆನೂ ರೆಡಿ ಆಯಿತು. ಮಸಾಲೆ ದೋಸೆನೂ ರೆಡಿ ಆಯಿತು. ನಮ್ಮ ಹುಡುಗರು ಕಾಯ್ತಾ ಇದ್ದಾವೆ ಈಗ. ಯಾಕಂದರೆ ಇವರು ದೋಸೆ ಪ್ರಿಯರು ನಮ್ಮ ಮನೇಲಿ. ಆ ದೋಸೆ ಪ್ರಿಯರೇ ಇವಾಗ ನಿಮ್ಗೆ ದೋಸೆಯನ್ನು ತಿಂದು ಅದರ ಟೇಸ್ಟನ್ನು ಹೇಳ್ತಾರೋ. ನೋಡಿರಿ, ದೋಸೆ ಜೊತೆಗೆ ನಮ್ದು ಶೇಂಗಾ ಮತ್ತು ಪುಟಾಣಿ ಹಾಕಿ ಮಾಡಿರೋಂಥ ಚಟ್ನಿ. ಹೇಳ್ರಿ ಸೌಕರ, ನಿಮಗಾಗಿ ಕಾಯ್ತಿದ್ದಾರೆ ಎಲ್ಲರೂ. ಹೆಂಗೆ ಬಂದೈತಿ, ಅವ್ರ ಮನ್ಯಾಗ ಮಾಡಬೇಕೋ ಮಾಡಬಾರ್ದ ಹೇಳ್ರಿ. ಮಾತಾಡ ಯಾಕೈನ ಏನು ಅರ್ಜಿ ಬಂದಿಲ್ಲನ, ಅದ್ರ ಬಗ್ಗೆ ಹೇಳ. ಬರೀ ತಿನ್ನೋದ ಮಾಡ್ತಿಲ್ಲ. ನಮ್ಮಮ್ಮ ಗ್ರೀನ್ ದೋಸೆ ಮಾಡೈತೆ, ಭಾಳ ಸೂಪರ್ ಆಗೈತೆ. ನೀವು ಮಾಡಿ ನೋಡಿ. ಗ್ರೀನ್ ದೋಸೆ ಮಾಡ್ಯಾರು ನೋಡ್ರಿ. ಇವಾಗ ನಮ್ದು ಇನ್ನೊಂದು ಮರಿ ಕಾಯ್ತೈತೆ, ಆ ಮರಿನೂ ತಿಂತೈತೆ. ತಳ್ಕಂದ್ರಿ ತಿನ್ನು. ನಾನು ತಿಂದು ನೋಡ್ಲೇನ. ನೋಡ್ರಿ, ಕ್ರಿಸ್ಪಿಯಾಗಿ ಒಂಥರ ಗರಿಗರಿಯಾಗಿ. ಹೊಸ ರುಚಿ, ಹೊಸ ಪ್ರಯೋಗ ಚೆನ್ನಾಗಿ ಬಂದಿದೆ. ನಮ್ಮ ವಿಡಿಯೋ ನೋಡಿರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಂಗೆ ವಿಡಿಯೋ ನೋಡಬೇಡ್ರಿ. ವಿಡಿಯೋ ನೋಡೋರೆಲ್ಲ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಿಡಿಯೋಗೊಂದು ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಲೈಕ್ ಕೊಡ್ರಿ. ಹಂಗೆ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡೋದು ಮರಿಬೇಡ್ರಿ. ಹಂಗೆ ಮಾಡೋದ್ರಿಂದ ನಮಗೂ ಪ್ರೋತ್ಸಾಹ ಸಿಕ್ಕಂಗೆ ಆಗ್ತೈತಿ. ಮತ್ತೇನಾರ ಬೇರೆ ಮಾಡಿದಾಗ ಅಥವಾ ಬೇರೆ ಬೇರೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಒಂದು ಹೊಸ ಉತ್ಸಾಹ ಇರ್ತೈತಿ. ನಿಮ್ಮ ಸಹಕಾರ ಯಾವಾಗಲೂ ನಮಗೆ ಇರಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಸ್ನೇಹಿತರೆ, ಶುಭ ಮುಂಜಾನೆ ಎಲ್ರಿಗೂ. ಬರ್ರಿ, ನಾವು ಇವತ್ತು ಏನೋ ಗ್ರೀನ್ ತೋರ್ಸಾಕತ್ತಾರ ಅಂದ್ಕೊಂಡ್ರಿ. ಇದೊಂಥರ ಸ್ಪೆಷಲ್ ಗ್ರೀನ್ ದೋಸೆ ಮತ್ತು ಚಟ್ನಿ. ಬರ್ರಿ, ಈ ಗ್ರೀನ್ ದೋಸೆಗೆ ನಾವು ಯಾವ ಕಲರ್ ಬಳಸೀವಿ ಅನ್ನೋದನ್ನು ನೋಡ್ಕೊಂಬರೋಣ.